ಕರ್ನಾಟಕದಲ್ಲಿ ಖಾಸಗಿಯಾಗಿ ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಟಾಟಾ ಪವರ್ ಕಂಪನಿ ಅರ್ಜಿಯನ್ನು ಸಲ್ಲಿಸಿದೆ. ಈ ಅರ್ಜಿ ಸಲ್ಲಿಕೆಯ ಬೆನ್ನಲ್ಲೇ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಸಹ ಶುರುವಾಗಿದೆ. ಹಾಗಾದರೆ ಖಾಸಗಿ ಕಂಪನಿಗಳು ಈ ರೀತಿಯಾಗಿ ರಾಜ್ಯದಲ್ಲಿ ಬಂದು ವಿದ್ಯುತ್ ಸರಬರಾಜು ಮಾಡಬಹುದಾ? ಕೇಂದ್ರ ಸರ್ಕಾರದ ವಿದ್ಯುತ್ ಕಾಯ್ದೆ 2003ರ ಪ್ರಕಾರ ಕೆಲವಾರು ನಿಯಮಾವಳಿಗಳಿಗೆ ಒಳಪಟ್ಟು ರಾಜ್ಯದಲ್ಲಿ ಖಾಸಗಿ ಸಂಸ್ಥೆಗಳು ವಿದ್ಯುತ್ ಸರಬರಾಜು ಮಾಡುವ ಅವಕಾಶ ಇದೆ. ಟಾಟಾ ಪವರ್ ಕಂಪನಿ ಈಗಾಗಲೇ ಒಡಿಶಾ, ಮುಂಬೈ, ದೆಹಲಿ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಪವರ್ ಸಪ್ಲೈ ಮಾಡ್ತಾ ಇದೆ. ಹಾಗಾದರೆ ಈ ಪರ ವಿರೋಧ ಚರ್ಚೆ ಯಾಕೆ? ಮೊದಲನೇದಾಗಿ ಖಾಸಗಿ ಸಂಸ್ಥೆಗಳು ಬಂದರೆ ಗ್ರಾಹಕರಿಗೆ ಪವರ್ ಸಪ್ಲೈ ಕಂಪನಿಯನ್ನು ಆರಿಸುವಂತಹ ಅವಕಾಶ ಸಿಗ್ತದೆ. ಉದಾಹರಣೆಗೆ ನಾವು ಮೊಬೈಲ್ ನೆಟ್ವರ್ಕನ್ನು ಹೇಗೆ ಬದಲಾಯಿಸ್ತೀವೋ ಹಾಗೆ ನಮಗೆ ಇಷ್ಟವಾದಂತಹ ಕಂಪನಿಯ ಪವರ್ ಸಪ್ಲೈನ ನಾವು ಖರೀದಿಸ್ಬೋದು. ಇದರಿಂದಾಗಿ ಏನಾಗುತ್ತೆ ಅಂದರೆ ವಿದ್ಯುತ್ ಕಂಪನಿಗಳ ಮಧ್ಯೆ ಕಾಂಪಿಟೇಷನ್ ಏರ್ಪಟ್ಟು ಗ್ರಾಹಕರಿಗೆ ಒಳ್ಳೆ ಸೇವೆ ಸಿಗ್ಬೋದು. ಪವರ್ ಕಟ್ ಅಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು. ನಾವೆಲ್ಲ ಲೈನ್ ಮನ್ಗೆ ಫೋನ್ ಮಾಡಿ ಒಂದಿನ 2 ದಿನ ತೊಗೊತಾನಲ್ಲ, ಆ ಥರ ಸಮಸ್ಯೆಗಳ ಪರಿಹಾರ ಆಗ್ಬೋದು. ಬೆಲೆ ಕಡಿಮೆ ಸಹ ಆಗ್ಬೋದು. ಈ ಥರ ಸಾಕಷ್ಟು ಯೂಸ್ ಇದೆ. ಕರ್ನಾಟಕದಲ್ಲಿ ಸಾಕಷ್ಟು ವಿದ್ಯುತ್ತು ಪೋಲಾಗ್ತಾ ಇದೆ ಅನ್ನೋದನ್ನು ನೀವೆಲ್ಲ ಪೇಪರ್ನಲ್ಲಿ ಓದಿರ್ಬೋದು. ಇಂತಹ ಪೋಲಾಗೋದನ್ನು ಟಾಟಾ ಪವರ್ ಕಂಪ್ನಿ ದೆಹಲಿ, ಮುಂಬೈನಂತಹ ನಗರಗಳಲ್ಲಿ ಈಗಾಗಲೇ ತಪ್ಪಿಸಿದೆ. ಸ್ಮಾರ್ಟ್ ತಂತ್ರಜ್ಞಾನ, ಸುಧಾರಿತ ಗ್ರಿಡ್ ವ್ಯವಸ್ಥೆ, ಸ್ಮಾರ್ಟ್ ಮೀಟರ್ಗಳು ಇವೆಲ್ಲ ಕರ್ನಾಟಕಕ್ಕೆ ಬರೋದ್ರಿಂದ ಸಾಕಷ್ಟು ಸುಧಾರಣೆ ಆಗಬಹುದು. ಈ ಹಳೆ ತಂತಿಗಳು, ಟ್ರಾನ್ಸ್ಫಾರ್ಮರ್ಗಳು ಹಾಗೂ ಪೋಲಗಳನ್ನು ಬದಲಾಯಿಸಲಿಕ್ಕೆ ಸರ್ಕಾರ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಿದೆ. ಖಾಸಗಿ ಕಂಪ್ನಿಗಳು ಪ್ರವೇಶ ಮಾಡೋದ್ರಿಂದ ಇದೆಲ್ಲ ಬದಲಾಗೋಕ್ಕೆ ಅವಕಾಶ ಇದೆ. ಇಷ್ಟೆಲ್ಲ ಅನುಕೂಲ ಇದ್ರೂ ವಿರೋಧ ಯಾಕೆ?